ನಾವು ತಿನ್ನೋ ಆಹಾರದಲ್ಲಿ ಎಣ್ಣೆಯ ಪಾತ್ರ ಅತಿ ಮುಖ್ಯವಾದದ್ದು. ಅದರಲ್ಲೂ ಇತ್ತೀಚೆಗೆ ಫಾಸ್ಟ್ ಫುಡ್ಡಲ್ಲಿ ಈ ಆಯಿಲ್ನ ಬಳಕೆ ಇನ್ನೂ ಹೆಚ್ಚಾಗಿದೆ. ಆಹಾರವನ್ನು ಕರಿಯಲು ರೋಸ್ಟ್ ಮಾಡಲು ಬಳಸುವ ಆಯಿಲ್ಗಳಲ್ಲಿ ಪಾಮ್ ಆಯಿಲ್ನ ಪರ್ಸೆಂಟೇಜ್ ತುಂಬ ಹೆಚ್ಚು. ಈ ಪಾಮ್ ಆಯಿಲ್ ಬಗೆಗಿನ ಸ್ವಲ್ಪ ಮಾಹಿತಿ ಈ ವಿಡಿಯೋದಲ್ಲಿದೆ. ಪಾಮ್ ಆಯಿಲ್ ಆಫ್ರಿಕನ್ ಆಯಿಲ್ ಪಾಮ್ ಟ್ರೀಯಿಂದ ಬರುವ ಹಣ್ಣಿನಿಂದ ಅದರ ಪಲ್ಪ್ ಮತ್ತು ಸೀಡ್ಗಳಿಂದ ತೆಗೆಯುತ್ತಾರೆ. ಇದು ನಾರ್ಮಲ್ ರೂಮ್ ಟೆಂಪರೇಚರಲ್ಲಿ ಸೆಮಿ ಲಿಕ್ವಿಡ್ ಆಗಿ ಇರುತ್ತದೆ. ಈ ಆಯಿಲ್ಗೆ ಯಾವುದೇ ಕಲರ್, ಓಡರ್ ಮತ್ತು ಅತಿ ಕಡಿಮೆ ಟೇಸ್ಟ್ನ ಹೊಂದಿರುತ್ತದೆ. ಈ ಪಾಮ್ ಆಯಿಲ್ನ ಉಪಯೋಗ ಮಾಡಿರುವ ಬಗ್ಗೆ ಪ್ರೂಫ್ಗಳು ಇರೋದು ಸುಮಾರು 5,000 ವರ್ಷಗಳ ಹಿಂದೆ. ಅದು ಈಜಿಪ್ಟಿನ ಒಂದು ಟೂಮ್ನಲ್ಲಿ ಸಿಕ್ಕಿತ್ತು. ಈ ಪಾಮ್ ಆಯಿಲ್ನ ಭಾರತ ದೇಶ ಇಂದು ಪ್ರತಿ ವರ್ಷ 7.63 ಲಕ್ಷ ಟನ್ಗಳಷ್ಟು ಇಂಪೋರ್ಟ್ ಮಾಡಿಕೊಳ್ಳುತ್ತದೆ. ಮುಖ್ಯವಾಗಿ ಇದನ್ನು ಪ್ರೊಡ್ಯೂಸ್ ಮಾಡೋ ಟಾಪ್ 2 ದೇಶಗಳಾದ ಇಂಡೋನೇಷ್ಯಾ ಮತ್ತು ಮಲೇಷ್ಯಾಗಳಿಂದ ತರಿಸಿಕೊಳ್ಳುತ್ತದೆ. ಈ ಪಾಮ್ ಆಯಿಲ್ನ ಕುಕ್ಕಿಂಗಲ್ಲಿ ಈ ಮುಂಚೆ ಹೇಳಿದ ಹಾಗೆ ಪದಾರ್ಥಗಳನ್ನು ಕರಿಯಲು, ಡಾಲ್ಡಾದ ರೂಪದಲ್ಲಿ, ಬೆಣ್ಣೆಯ ಬದಲಾಗಿ ಪೇಸ್ಟ್ರಿಗಳಲ್ಲಿ, ಸೂಪ್ನ ಭಾಗವಾಗಿ, ಇನ್ನು ಇತರೆ ವಸ್ತುಗಳಾದ ಪರ್ಸನಲ್ ಕೇರ್, ಕ್ಲೀನಿಂಗ್ ಏಜೆಂಟ್ಗಳಲ್ಲಿ, ಸೋಪು, ಶಾಂಪೂ ತರಹದ ವಸ್ತುಗಳಲ್ಲಿ, ನೊರೆ ಬರಿಸಲು, ಲೋಷನ್, ಮೇಕಪ್ಗಳಲ್ಲಿ, ಬಯೋಗ್ಯಾಸ್, ಬಯೋಫ್ಯೂಯಲ್ ತಯಾರಿಸಲು, ಗಾಯಕ್ಕೆ ಚಿಕಿತ್ಸೆ ನೀಡಲು ಬಳಸಲು, ಹೀಗೆ ನಾವು ಉಪಯೋಗಿಸುವ ಹಲವು ವಸ್ತುಗಳಲ್ಲಿ ಪಾಮ್ ಆಯಿಲ್ನ ಬಳಕೆ ಇರುತ್ತದೆ. ಇನ್ನು ಇಷ್ಟೆಲ್ಲ ಪದಾರ್ಥಗಳಲ್ಲಿ ನಾವು ಪಾಮ್ ಆಯಿಲ್ ನೋಡಬಹುದಾಗಿರೋದಾದರೂ ಯಾಕೆ ಅಂತ ನೋಡಿದ್ರೆ, ಮೊದಲನೆಯದು ಕಾಸ್ಟ್ ಸೇವಿಂಗ್. ಇದರ ಪ್ರೈಸ್ ಇತರ ಆಯಿಲ್ಗಳಿಗೆ ಹೋಲಿಸಿದರೆ ತುಂಬ ಕಡಿಮೆ. ನಂತರದ ಕಾರಣ ಇದರ ಟೇಸ್ಟ್ಲೆಸ್, ಕಲರ್ಲೆಸ್ ಆಗಿರುವ ನೇಚರ್ಗಾಗಿ. ಇನ್ನು ಈ ಪಾಮ್ ಆಯಿಲಲ್ಲೂ ಅಡಲ್ಟ್ರೇಷನ್ ತುಂಬ ಹೆಚ್ಚಾಗಿದೆ. ಇದರ ಅಡಲ್ಟ್ರೇಷನ್ ಹೇಗಾಗುತ್ತೆ ಅಂತ ನೋಡಿದ್ರೆ, ಬೇರೆ ಹೈ ಕ್ವಾಲಿಟಿ ಆಯಿಲ್ ಜೊತೆ ಮಿಕ್ಸ್ ಮಾಡಲು ಈ ಪಾಮ್ ಆಯಿಲ್ನ ಬಳಸ್ತಾರೆ. ಇನ್ನು ಇದರಲ್ಲಿರುವ ಚೀಪ್ ಕ್ವಾಲಿಟಿಯ ಆಯಿಲನ್ನು ಅದು ನಾವು ಸೇವಿಸಲು ಆಗದೇ ಇರುವ ಆಯಿಲ್, ಅಂತಹ ಆಯಿಲ್ನ ಎಡಿಬಲ್ ಆಯಿಲ್ ಜೊತೆ ಮಿಕ್ಸ್ ಮಾಡಲಾಗುತ್ತದೆ ಕೆಲವು ಕಡೆ. ಇನ್ನು ಈ ಪಾಮ್ ಆಯಿಲ್ನ ಫ್ಯೂಚರ್ ಹೇಗಿರಬಹುದು ಅಂತ ಯೋಚಿಸಿದರೆ, ನಮ್ಮ ದೇಶ ಈ ಆಯಿಲ್ಗೋಸ್ಕರ ಜಗತ್ತಿನ ಟಾಪ್ 2 ಪ್ರೊಡ್ಯೂಸಿಂಗ್ ದೇಶಗಳಾದ ಇಂಡೋನೇಷ್ಯಾ ಮತ್ತು ಮಲೇಷ್ಯಾಗಳ ಮೇಲೆ ಡಿಪೆಂಡ್ ಆಗಿದ್ದೇವೆ. ಇದನ್ನು ಕಡಿಮೆ ಮಾಡಲು ನಮ್ಮ ರೈತರ ಆದಾಯವನ್ನು ಹೆಚ್ಚಿಸಲು ನಮ್ಮ ಗೌರ್ನಮೆಂಟ್ ಸಬ್ಸಿಡಿಯನ್ನು ಕೊಡ್ತಿದೆ. ಮತ್ತು ಫಾರ್ ಎಕ್ಸಾಂಪಲ್ ತೆಲಂಗಾಣ ಗೌರ್ನಮೆಂಟ್ನ ಈ ವೆಬ್ಸೈಟ್ ನೋಡಿ. ಇನ್ನು ಈ ಪಾಮ್ ಆಯಿಲ್ ಬಗ್ಗೆ ಹಲವರಿಗೆ ಒಂದು ಡೌಟ್ ಇರುತ್ತದೆ, ಇದು ನಿಜವಾಗ್ಲೂ ನಾವು ಸೇವಿಸಲು ಒಳ್ಳೆಯದೇ ಅಂತ. ಇದನ್ನು ಪ್ರತಿದಿನ 7ರಿಂದ 10 ಗ್ರಾಮ್ ಸೇವಿಸಿದಾಗ ಇದು ಒಳ್ಳೆಯದೇ. ಅಂದರೆ ವರ್ಷಕ್ಕೆ 3.5ರಿಂದ 4 kg ಆಗುತ್ತದೆ. ಆದರೆ ಕೆಲವು ಸರ್ವೆ ಪ್ರಕಾರ ಒಬ್ಬ ವ್ಯಕ್ತಿ ವರ್ಷಕ್ಕೆ 6.5 kg ಪಾಮ್ ಆಯಿಲ್ನ ಸೇವಿಸುತ್ತಾನೆ. ಇದರಿಂದ ನಮ್ಮ ಬಾಡಿಯಲ್ಲಿನ ಕೊಲೆಸ್ಟ್ರಾಲ್ ಹೆಚ್ಚಾಗಿ ನಮ್ಮ ದೇಹದ ತೂಕ ಹೆಚ್ಚಾಗುತ್ತದೆ. ಅದರಿಂದ ಉಬ್ಬಸ, ಇತರ ಕಾಯಿಲೆಗಳು ಮತ್ತು ಇದರಿಂದ ಹಾರ್ಟ್ ಪ್ರಾಬ್ಲಮ್ಸ್ ಕೂಡ ಬರೋ ಚಾನ್ಸಸ್ ಇರುತ್ತದೆ. ಇನ್ನು ಈ ಪಾಮ್ ಆಯಿಲ್ನ ಯೂಸ್ ಮಾಡದೇ ಇದ್ದರೆ ಇನ್ಯಾವುದನ್ನು ಯೂಸ್ ಮಾಡಬಹುದು ಅಂತ ನೋಡಿದರೆ, ಹಲವು ಇಂಟರ್ನೆಟ್ ಪಂಡಿತರು ಆಲಿವ್ ಆಯಿಲ್ನ ಸಜೆಸ್ಟ್ ಮಾಡ್ತಾರೆ. ನಂಬರ್ 2 ಅವಕಾಡೋ ಆಯಿಲ್, ನಂಬರ್ 3 ಎಳ್ಳೆಣ್ಣೆ. ಇನ್ನು ಯೂಸ್ ಮಾಡಬಾರದು ಅನ್ನೋ ಲಿಸ್ಟ್ ಕಡೆ ನೋಡಿದರೆ, ನಂಬರ್ 1 ಪಾಮ್ ಆಯಿಲ್, ನಂಬರ್ 2 ಫಿಶ್ ಆಯಿಲ್, ನಂಬರ್ 3 ಫ್ಲಾಕ್ಸ್ ಆಯಿಲ್ ಮತ್ತು ವಾಲ್ನಟ್ ಆಯಿಲ್, ಇದು ನಂಬರ್ 4. ಹೀಗೆ ಇದು ಪಾಮ್ ಆಯಿಲ್ನ ಸುತ್ತ ಒಂದು ಚಿಕ್ಕ ಟೂರ್. ಈ ವಿಡಿಯೋ ಇಲ್ಲಿವರೆಗೂ ನೋಡಿದ ನಿಮಗೆ ಧನ್ಯವಾದಗಳು.